ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಮಾಮೂಲಾಗಿ ಎಲ್ಲರ ಮನೆಯಲ್ಲಿ ಅನ್ನ ಉಳಿದೇ ಬಿಟ್ಟಿರುತ್ತೆ. ಉಳಿದಿರುವ ಅನ್ನವನ್ನು ಏನು ಮಾಡೋದಂತ ಥಿಂಕ್ ಮಾಡ್ತಾ ಇದ್ರೆ ಈ ರೀತಿಯಾಗಿ ಗರಿಗರಿಯಾದ ದೋಸಾನ ರೆಡಿ ಮಾಡ್ಬೋದು. ಇದನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ನ ಒತ್ತಿ. ಇದರಿಂದ ಎಲ್ಲಕ್ಕಿಂತ ಮೊದಲು ನನ್ನ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಇದನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ 2 ಕಪ್ ಅಷ್ಟು ಉಳಿದಿರುವ ಅನ್ನವನ್ನು ತೆಗೆದುಕೊಂಡ್ರೆ ಇಲ್ಲಿ 1 ಕಪ್ ಆಗುವಷ್ಟು ನಾವು ಸಣ್ಣ ರವೆನ ತೆಗೆದುಕೊಳ್ತಾ ಇದ್ದೇನೆ. ಇದು 2 ಕಪ್ಗೆ 1 ಕಪ್ ಅಷ್ಟು ತೆಗೆದುಕೊಳ್ಬೇಕು. ಅದರ ನಂತರ ನೋಡಿ, ಇದಕ್ಕೆ ನಾನು 1 ಕಪ್ಗಿಂತ ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ, ಆದರೆ 1 ಕಪ್ ಆದರೂ ಇಲ್ಲಿ ಮೊಸರನ್ನ ತೆಗೆದುಕೊಳ್ಳಿ. ಅದಕ್ಕೆ ಇನ್ನೂ 1 ಕಪ್ ಆಗುವಷ್ಟು ನೀರನ್ನು ಹಾಕಿ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಇದಕ್ಕೆ ಉಪ್ಪನ್ನು ಹಾಕಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದರ ಪ್ಯೂರಿನ ರೆಡಿ ಮಾಡೋಣ. ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡ ನಂತರ ನೋಡಿ, ಇದನ್ನು ಒಂದು ಬೌಲ್ಗೆ ತೆಗೆದುಕೊಳ್ಬೇಕು. ಇದನ್ನು ಒಂದು ಬೌಲ್ಗೆ ತೆಗೆದ ನಂತರ ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪನೇ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೇನೆ. ಸೋಡಾನ ಹಾಕಿ ಇದಕ್ಕೆ ಸ್ವಲ್ಪನೇ 1-2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 1-2 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಇದನ್ನು ಒಂದು 10ರಿಂದ 15 ನಿಮಿಷವರೆಗೂ ರೆಸ್ಟ್ ಮಾಡಲಿಕ್ಕೆ ಇಡೋಣ. ಅಲ್ಲಿವರೆಗೂ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂಥ ಚಟ್ನಿನ ನೋಡೋಣ. ಈ ರೀತಿಯಾಗಿ ಪರ್ಫೆಕ್ಟಾಗಿ ಇದು ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ನೋಡಿ, ಇದಕ್ಕೆ ಬೇಕಾಗುವಂಥ ಚಟ್ನಿನ ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಚಟ್ನಿನ ಮಾಡಲಿಕ್ಕೆ ನೋಡಿ, ನಾನು 1 ಕಪ್ ಆಗುವಷ್ಟು ಇಲ್ಲಿ ಕಡಲೆಕಾಳುಗಳನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಚೆನ್ನಾಗಿ ಒಂದು ಪ್ಯಾನಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ನೋಡಿ, ನಾನು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈರುಳ್ಳಿನ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಇದರಲ್ಲಿ. ಅದರ ನಂತರ ನೋಡಿ, 4ರಿಂದ 5 ಹಸಿಮೆಣಸಿನ್ಕಾಯಿನ ಇದಕ್ಕೆ ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ, 2 ನಾನು ಟೊಮೆಟೊನ ಹಾಕ್ತಾ ಇದ್ದೇನೆ. ಟೊಮೆಟೊನ ಹಾಕಿದ ನಂತರ ನೋಡಿ, ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ, ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಆಯಿಲ್ನ ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ನೋಡಿ, 1 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ಮತ್ತು ಅರ್ಧ ಇಂಚದಷ್ಟು ಹಸಿ ಶುಂಠಿನ ಹಾಕಿ ಇದಕ್ಕೆ ಅರ್ಧ ಸ್ಪೂನಷ್ಟು ನಾವು ಇದಕ್ಕೆ ಜೀರಿಗೆ ಹಾಕಬೇಕು. 1 ಹಿಡಿಯಷ್ಟು ನಾವು ಅಂದರೆ 1 ಮುಷ್ಟಿಯಷ್ಟು ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ ಪ್ಯೂರಿನ ರುಬ್ಕೋತಾ ಇದ್ದೇನೆ. ಚೆನ್ನಾಗಿ ಈ ರೀತಿಯಾಗಿ ಈ ಚಟ್ನಿನ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾದ ಗಟ್ಟಿಯಾದ ಚಟ್ನಿನ ನಾನು ರೆಡಿ ಮಾಡಿದ್ದೇನೆ. ಇದಕ್ಕೆ ಯಾವ ರೀತಿ ಕೂಡ ಒಗ್ಗರಣೆ ಅವಶ್ಯಕತೆ ಇಲ್ಲ. ಇದೇ ರೀತಿಯಾಗಿ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಅದರ ನಂತರ ನೋಡಿ, ಇಲ್ಲಿ ನಾನು ದೋಸೆ ಪ್ಯಾನ್ನ ತೆಗೆದುಕೊಂಡು ಇದ್ರ ಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ಆ ನೀರನ್ನು ಚೆನ್ನಾಗಿ ಒರೆಸ್ಕೋಬೇಕು. ಅದರ ನಂತರ ನೋಡಿ, ನಾವು ರೆಡಿ ಮಾಡಿಟ್ಟಿರುವಂಥ ಹಿಟ್ಟನ್ನು ಇದರ ಮೇಲೆ ಹಾಕಿ ಯಾವ ರೀತಿ ದೋಸೆ ಮಾಡಲಿಕ್ಕೆ ತಿರುಗುತ್ತೆ ಅಲ್ವಾ, ಅದೇ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡಬೇಕು. ನೋಡಿ, ಇದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ಅಂತ ನೀವು ನೋಡ್ಬೋದು. ಇಲ್ಲಿ ಇದನ್ನು ಚೆನ್ನಾಗಿ ಇದೇ ರೀತಿಯಾಗಿ 1-2 ನಿಮಿಷವರೆಗೂ ಬಿಟ್ಟು ಇದನ್ನು ತೆಗಿಬಹುದು. ಇದೇ ರೀತಿಯಾಗಿ ಮತ್ತೊಂದು ದೋಸೆನ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ದೋಸೆ ಪ್ಯಾನ್ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದರ ನಂತರ ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೊಂಡು ನಂತರ ಸ್ವಲ್ಪನೇ ಇದರ ಮೇಲೆ ಆಯಿಲ್ನ ಹಾಕಿ ಕ್ರಿಸ್ಪಿ ಆಗುವವರೆಗೂ ಬಿಟ್ಟು ಇದನ್ನು ನಾವು ಆಮೇಲೆ ತೆಗಿಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿ ಈ ದೋಸೆ ರೆಡಿ ಆಗುತ್ತೆ. ಇನ್ಸ್ಟಂಟಾಗಿ ಇದನ್ನು ಮಾಡ್ಬೋದು. ಪರ್ಫೆಕ್ಟ್ ದೋಸೆ ಜೊತೆ ಪರ್ಫೆಕ್ಟ್ ಆದ ಚಟ್ನಿ ಕೂಡ ರೆಡಿಯಾಗಿದೆ. ಈ ದೋಸೆ ಮತ್ತು ಚಟ್ನಿನ ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.